ಇತ್ತೀಚೆಗೆ ನಾನು ನೋಡಿರೋ ಪ್ರಕಾರ ಈ IBS ಅನ್ನೋದು ತುಂಬಾ ಕಾಣಿಸ್ಕೊಳ್ತಿದೆ ಸರ್. ಅಂದ್ರೆ ಅದು ಲೈಫ್ ಸ್ಟೈಲ್ ಚೇಂಜಸ್ ಇಂದ ಆಗಿರ್ಬೋದು, ಬಿಕಾಸ್ ಆಫ್ ಮೆನಿ ಫ್ಯಾಕ್ಟರ್ಸ್. ಈ IBS ಅನ್ನೋದು ಒಂದು ಟರ್ಮಿನಾಲಜಿ. ಇನ್ಫ್ಲಮೇಟರಿ ಬವೆಲ್ ಡಿಸೀಸ್, ಇರಿಟಬಲ್ ಬವೆಲ್ ಡಿಸೀಸ್ ಎರಡನ್ನೂ. ಆದ್ರೆ ಇವೆರಡೂ ಒಂದೇ ಅಲ್ಲ, ಅಜಗಜಾಂತರ. ದೇಹದಿಂದಲೇ ಬರತಕ್ಕಂಥ ಕಾಯಿಲೆ. ಈ ಬಾಯಿಂದ ಹಿಡಿದು ನಮ್ಮ ಮಲದ್ವಾರದವರೆಗೂ ಏನು ನಮ್ಮ ಟ್ಯೂಬ್ ಇದೆ ಮತ್ತು ಇದು ಯಾವ ಮಟ್ಟದಲ್ಲಿ ಕಾಯಿಲೆ ಹೋಗಿದೆ ಅಂತ ಕೆಲವರಿಗೆ ಲೈಟ್ ಆಗಿರುತ್ತೆ. ಇದು ಒಂದಿನದ 2 ದಿನದ ಕಾಯಿಲೆ ಅಲ್ಲ. ಮಾಡಿದ ತಕ್ಷಣ ಕೆಲವರು ಟಾಯ್ಲೆಟ್ಗೆ ಹೋಗೋದು ಅದೆಲ್ಲ ನಾರ್ಮಲ್ ಆಗಂತದ್ದು. ಕೆಲವರು ಟಾಯ್ಲೆಟ್ಗೆ ಹ್ಯಾಬಿಚುವಲ್ ಆಗಿರೋದಿಲ್ಲ. ಕೆಲವರು ಇರಿಟಬಲ್ ಬವೆಲ್ ಅಂತ ಅಂದ್ರೆ ಬೇಸಿಕಲಿ ಈಗ ಏನಾಗೋಗಿದೆ ಅಂದ್ರೆ ನಾವು ಆಂಟಿಬಯೋಟಿಕ್ ತಗೊಂಡು ಎಲ್ಲಾನು ವಾಶ್ ಔಟ್ ಮಾಡ್ಬಿಡ್ತೀವಿ. ನಮ್ದು ಫಿಸಿಕಲ್, ನಮ್ಮ ಬಾಡಿ ಎಕ್ಸರ್ಸೈಸ್ ಮಾಡ್ಕೊಂಡು ಮೇಂಟೈನ್ ಮಾಡೋದು, ಆಹಾರ ಪದ್ಧತಿಗಳು, ಜಾಸ್ತಿ ಫ್ರೈಡ್ ಫುಡ್ ರೋಡ್ ಸೈಡ್ ಅಲ್ಲಿ ನೀವು ಎಲ್ಲಿ ನೋಡಿದ್ರು ಕರಿತಾ ಇರ್ತಾರೆ. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಡಾಕ್ಟರ್ ಬಾಸ್. ನಾನು ಅಪೇಕ್ಷಾ ಜೈನ್. ಎಷ್ಟೋ ಸಲ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಆರೋಗ್ಯ ಸಮಸ್ಯೆ ಇದೆ ಅನ್ನೋದೇ ನಮ್ಮ ಗಮನಕ್ಕೆ ಬಂದಿರೋದಿಲ್ಲ, ಅಥವಾ ಏನಾದ್ರೂ ಒಂದು ಆರೋಗ್ಯ ಸಮಸ್ಯೆ ಇರುತ್ತೆ, ಅದನ್ನ ನಾವು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಅಂತಹ ಕೆಲವೊಂದು ಹೆಲ್ತ್ ಇಶ್ಯೂಸ್ ಅನ್ನ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ನಮ್ ಜೊತೆಗಿದ್ದಾರೆ ಲ್ಯಾಪ್ರೋಸ್ಕೋಪಿಕ್ ಹಾಗೂ ಎಂಡೋಸ್ಕೋಪಿಕ್ ಸರ್ಜನ್ ಆಗಿರುವಂತಹ ಡಾಕ್ಟರ್ ಭಾರ್ಗವ್ ರಾಮ್ ಅವರು. ಸರ್, ಡಾಕ್ಟರ್ ಬಾಸ್ಗೆ ಸ್ವಾಗತ. ನಮಸ್ಕಾರ. ಡಾಕ್ಟರ್ ಬಾಸ್ ಟಿವಿ ಅವರಿಗೂ ಹಾಗೂ ನನ್ನ ಪ್ರೀತಿಯ ವೀಕ್ಷಕರಿಗೂ ನಮಸ್ಕಾರ. ಇತ್ತೀಚೆಗೆ ನಾನು ನೋಡಿರೋ ಪ್ರಕಾರ ಈ IBS ಅನ್ನೋದು ತುಂಬಾ ಕಾಣಿಸ್ಕೊಳ್ತಿದೆ ಸರ್. ಅಂದ್ರೆ ಅದು ಲೈಫ್ ಸ್ಟೈಲ್ ಚೇಂಜಸ್ ಇಂದ ಆಗಿರ್ಬೋದು, ಬಿಕಾಸ್ ಆಫ್ ಮೆನಿ ಫ್ಯಾಕ್ಟರ್ಸ್. ಸೊ ಏನೇನು ಫ್ಯಾಕ್ಟರ್ಸ್ ಇದಕ್ಕೆ ಕಾರಣ ಆಗುತ್ತೆ, ಮತ್ತೆ IBS ಅಂದ್ರೆ ಏನು ಅಂತ? ಈ IBS ಅನ್ನೋದು ಒಂದು ಟರ್ಮಿನಾಲಜಿ. ಅದಕ್ಕೆ 2 ತರ ಮೀನಿಂಗ್ ಬರುತ್ತೆ. ಒಂದು ಬಂದ್ಬಿಟ್ಟು ಇನ್ಫ್ಲಮೇಟರಿ ಬವೆಲ್ ಡಿಸೀಸ್ ಅಂತ. ಇನ್ಫ್ಲಮೇಟರಿ ಬವೆಲ್ ಡಿಸೀಸ್ ಅಂತ ಅಂದ್ರೆ ಬರೀ ಉರಿ ಬರೋದು ಅಷ್ಟೇ, ಬೇರೆ ಇನ್ನೇನು ಚೇಂಜಸ್ ಬರಲ್ಲ ದೇಹದಲ್ಲಿ. ಸಣ್ಣ ಪುಟ್ಟ ಅಲ್ಲಿ ಇಲ್ಲಿ ಊತ, ಗಾಯ ಆಗೋದು ಬಿಟ್ರೆ ಏನೂ ಆಗಲ್ಲ. ಇನ್ನೊಂದು ಕಾಯಿಲೆ ಬರೋದು ಇನ್ಫ್ಲಮೇಟರಿ ಬವೆಲ್ ಡಿಸೀಸ್ ಅಂತ. ಎರಡನ್ನೂ IBD ಅಂತಾನೆ ಕರೀತಾರೆ. ಇನ್ಫ್ಲಮೇಟರಿ ಬವೆಲ್ ಡಿಸೀಸ್, ಇರಿಟಬಲ್ ಬವೆಲ್ ಡಿಸೀಸ್ ಎರಡನ್ನೂ. ಆದ್ರೆ ಇವೆರಡೂ ಒಂದೇ ಅಲ್ಲ, ಅಜಗಜಾಂತರ. ಒಂದಕ್ಕೊಂದು ಸಂಬಂಧನೂ ಇಲ್ಲ. ಇನ್ಫ್ಲಮೇಟರಿ ಬವೆಲ್ ಡಿಸೀಸ್ ಅಂದ್ರೆ ಎರಡು ಕಾಯಿಲೆಗಳು ಅದರಲ್ಲಿ ಪ್ರಮುಖವಾಗಿ ಬರ್ತದೆ. ಒಂದು ಕ್ರಾನ್ಸ್ ಡಿಸೀಸ್, ಒಂದು ರಿಜಿಯೋನಲ್ ಐಲಿಯೈಟಿಸ್ ಅಂತ. ಇದು ದೇಹದಿಂದಲೇ ಬರತಕ್ಕಂಥ ಕಾಯಿಲೆ. ಜೆನೆಟಿಕಲಿ ಡಿಟರ್ಮಿನ್ಡ್ ಆಟೋ ಇಮ್ಯೂನ್ ಡಿಸೀಸಸ್ ಅಂತ ಕರಿತೀವಿ. ಇದು ನಮ್ಮ ದೇಹದ ಒಂದು ಯಾವ ರೀತಿ ನಾವು ಹುಟ್ಟಿ ಬೆಳೆದಿಂದ ಬಂದು ಅದರಲ್ಲಿರೋಂಥ ಡಿಫೆಕ್ಟ್ ಇಂದ ಬರತಕ್ಕಂಥ ಕಾಯಿಲೆ, ಜೆನೆಟಿಕಲಿ ಬರೋದು ಆಟೋ ಇಮ್ಯೂನ್ ಡಿಸೀಸಸ್ ಅಂತ ಕರಿತೀವಿ ಇದನ್ನ. ಈ ಆಟೋ ಇಮ್ಯೂನ್ ಡಿಸೀಸ್ ಅಲ್ಲಿ ನಾವು 2 ತರ ಬರುತ್ತೆ. ನಾನು ಆಗ್ಲೇ ಹೇಳ್ದಂಗೆ, ಇದು ಇನ್ಫ್ಲಮೇಟರಿ ಬವೆಲ್ ಡಿಸೀಸ್. ಇರಿಟಬಲ್ ಅಲ್ಲ, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಇರಿಟಬಲ್ ಬೇರೆ, ಇನ್ಫ್ಲಮೇಟರಿ ಬೇರೆ. ಇನ್ಫ್ಲಮೇಟರಿ ಬವೆಲ್ ಡಿಸೀಸ್ ಅಂದ್ರೆ ಒಂದು ಕ್ರಾನ್ಸ್ ಡಿಸೀಸು, ಇನ್ನೊಂದು ರಿಜಿಯೋನಲ್ ಐಲಿಟಿಸ್. ಈ ಕ್ರಾನ್ಸ್ ಡಿಸೀಸ್ ಅಂದ್ರೆ ಈ ಬಾಯಿಂದ ಹಿಡಿದು ನಮ್ಮ ಮಲದ್ವಾರದವರೆಗೂ ಏನು ನಮ್ಮ ಟ್ಯೂಬ್ ಇದೆ, ಜಠರಗಳ ಲಿಂಕ್ ಇದೆ, ಅನ್ನನಾಳಕೋಶ, ಹೊಟ್ಟೆ, ಸಣ್ಣ ಕರ್ಲು, ದೊಡ್ಡ ಕರ್ಲು, ಪ್ರತಿಯೊಂದರಲ್ಲೂ ಗಾಯಗಳಾಗ್ತದೆ. ಇದನ್ನ ನಾವು ಕ್ರಾನ್ಸ್ ಡಿಸೀಸ್ ಅಂತ ಕರಿತೀವಿ. ಇನ್ನೊಂದು ರಿಜಿಯೋನಲ್ ಐಲಿಯೈಟಿಸ್ ಅಂತ. ರಿಜಿಯೋನಲ್ ಐಲಿಯೈಟಿಸ್ ಅಂದ್ರೆ ಓನ್ಲಿ ದೊಡ್ಡ ಕರ್ಲಿಗೆ ಮಾತ್ರ ತೊಂದರೆ ಕೊಡುತ್ತೆ, ಇಲ್ಲಿ ಮೇಲ್ಗಡೆ ಎಲ್ಲ ಅದು ಬರೋದಿಲ್ಲ ಅದು. ಸೊ ಈಗ ಕ್ರಾನ್ಸ್ ಡಿಸೀಸ್ ತಗೊಂಡಾಗ ನಮ್ಗೆ ಗಾಯಗಳು ಮೇಲಿಂದ ಕೆಳಗಡೆ ಹೊಟ್ಟೆ ಒಳಗಡೆ ಎಲ್ಲ ಕರ್ಲುಗಳ ಗಾಯಗಳಾಗಿರೋದ್ರಿಂದ ಅವ್ರಿಗೆ ಅವಾಗ ಪದೇ ಇದು ಜೆನೆಟಿಕಲಿ ಬಂದಿರೋದ್ರಿಂದ ಆಟೋ ಇಮ್ಯೂನ್ ಡಿಸಾರ್ಡರ್ ಆಗಿದ್ರೆ ನಮ್ಮ ದೇಹನೇ ನಮ್ಮ ಜೊತೆಲಿ ಹೊಡೆದಾಡೋದು ಡಿಫೆಕ್ಟ್ ಇಂದ. ಅದರಿಂದ ಗಾಯ ಆಗೋದ್ರಿಂದ ಏನಾಗುತ್ತೆ, ಅವನಿಗೆ ಹೊಟ್ಟೆ ನೋವು, ವಾಂತಿ ಆಗೋದು, ಬೇದಿ ಆಗೋದು, ಕರ್ಲ್ ಹಿಂಡೋದು, ನೋವು ಆಗೋದು. ಇದು ಯಾವಾಗ ಜಾಸ್ತಿ ಇರುತ್ತೆ ಅವಾಗ ಜಾಸ್ತಿ ಆಗುತ್ತೆ, ಯಾವಾಗ ಕಮ್ಮಿ ಆಗ್ಬೇಕು ಅವಾಗ ಕಮ್ಮಿ ಆಗುತ್ತೆ. ಅದೇ ಕಮ್ಮಿ ಆಗುತ್ತೆ, ಒಂದೇ ಸಮಯ ಇರಲ್ಲ. ಕೆಲವು ಸತಿ ಜಾಸ್ತಿ ಇರುತ್ತೆ, ಕೆಲವು ಸತಿ ಕಮ್ಮಿ ಇರುತ್ತೆ. ಮತ್ತು ಇದು ಯಾವ ಮಟ್ಟದಲ್ಲಿ ಕಾಯಿಲೆ ಹೋಗಿದೆ ಅಂತ ಕೆಲವರಿಗೆ ಲೈಟ್ ಆಗಿರುತ್ತೆ, ಕೆಲವ್ರಿಗೆ ತೀವ್ರವಾಗಿರುತ್ತೆ. ಇದು ಕ್ರಮೇಣ ಹೋಗುತ್ತೆ ಇದು ಕಾಯಿಲೆ. ಇದು 1 ದಿನದ 2 ದಿನದ ಕಾಯಿಲೆ ಅಲ್ಲ, ಇದು ವರ್ಷಗಟ್ಟಲೆ ಬರುತ್ತೆ. ಒಂದು 10 ವರ್ಷ, 15 ವರ್ಷ, 20 ವರ್ಷ ಹಿಂಗೆ. ಅದು ಹೋದಂಗೆಲ್ಲ ಕರ್ಲುಗಳು ಸಣ್ಣದಾಗ್ತಾ ಹೋಗುತ್ತೆ. ಆವಾಗ ಕರ್ಲ್ ಕಟ್ಕೊಳ್ಳೋ ಸಂಬಂಧಗಳು, ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗ್ತದೆ. ಆವಾಗ ನಾವೇನು ಮಾಡ್ತೀವಿ, ಶಸ್ತ್ರಚಿಕಿತ್ಸೆ ಮಾಡೋದು, ಕತ್ತರಿಸೋದು, ಆಪರೇಷನ್ ಮಾಡೋದು, ಕರ್ಲ್ನ ಜೋಡಿಸೋದು, ಇದೆಲ್ಲ ಮಾಡ್ತೀವಿ. ಆದರೆ ಇದು ಕ್ಯೂರ್ ಅನ್ನೋಂಥದ್ದು ಇದೇನಿಲ್ಲ. ತಡೆಗಟ್ಟಲಿಕ್ಕೆ ಹೌದು ತಡಲಿಕ್ಕೆ ಇದಕ್ಕೆ ಮಾತ್ರೆ ಔಷಧಿಗಳು ಮಾತ್ರ ಸಾಧ್ಯ. ಇದು ಯಾವ ಆಹಾರದಿಂದ ಬರ್ತದೆ, ಅದು ತಿಂದರೆ ಬಂದ್ಬಿಡುತ್ತೆ, ಇದು ತಿಂದರೆ ಬಂದ್ಬಿಡುತ್ತೆ ಅನ್ನೋದಕ್ಕೂ ರಿಲೇಟೆಡ್ ಇಲ್ಲ.
ತಿಂದ್ರೆ ಕೆಲವು ಆಹಾರದಿಂದ ಜಾಸ್ತಿ ಆಗುತ್ತೆ, ಕೆಲವು ಹಣ್ಣು ತಿಂದ್ರೂ ಜಾಸ್ತಿ ಆಗುತ್ತೆ. ನಾವು ಹಣ್ಣು ತಿಂದ್ರೆ ಏನೂ ಆಗಲ್ಲ, ಫೈಬರ್ ಫುಡ್ ತಿಂದ್ರೂ ಆಗುತ್ತೆ. ಕೆಲವು ಸತಿ ನಾವು ಈ ಬೇರೆ ಆಹಾರ ಪದಾರ್ಥಗಳು, ಈಗ ನಾವೇನು ರುಟೀನಾಗಿ ನಾವು ಊಟ ಮಾಡ್ತಿರ್ತೀವಿ, ಕಾಳು ಸೊಪ್ಪು, ಅದರಿಂದನೂ ತೊಂದರೆಗಳಾಗುತ್ತೆ. ಅವ್ನು ಏನು ತಿಂದ್ರೂ ಅದಾಗುತ್ತೆ. ಅವನೇ ಅರ್ಥ ಮಾಡ್ಕೋಬೇಕು, ನನಗೆ ಏನು ತಿಂದರೆ ಕಮ್ಮಿ ಇರುತ್ತೆ ಅದನ್ನು ಮಾತ್ರ ಅವ್ನು ತಗೊಂಡ್ರೆ ಒಳ್ಳೇದು. ಇದನ್ನು ಡಾಕ್ಟ್ರ್ ಹೇಳಲಿಕ್ಕೆ ಬರಲ್ಲ, ನೀನು ಯಾವ್ದು ತೊಗೋಬೇಕು, ಯಾವ್ದು ಡಿಸೈಡ್ ಮಾಡು ಅಂತ. ಅವನೇ ಡಿಸೈಡ್ ಮಾಡಬೇಕು. ಈಗ ನಾನು ತಿಂತಾ ಇದ್ದೀನಿ, ಇದು ನನಗೆ ಚೆನ್ನಾಗಿದೆ ಅಂದರೆ ಅದನ್ನ ತಗೋಬೋದು. ಇದು ತಿಂದರೆ ಜಾಸ್ತಿ ಆಗ್ತಾ ಇದೆ ಅಂದರೆ ಕಷ್ಟ. ಆದರೆ ನೀವು ಏನೇ ತಿಂದ್ರೂ ಒಂದೊಂದು 6-6 ತಿಂಗಳಿಗೆ ಜಾಸ್ತಿ ಆಗುತ್ತೆ, ಒಂದು 6-6 ತಿಂಗಳಿಗೆ ಕಮ್ಮಿ ಆಗುತ್ತೆ. ಇದು ಇಂಟೆನ್ಸಿಟಿ ಹಾಗೇನೆ ಇದು. ಕೆಲವ್ರಿಗೆ ಹಿಂಗೆ ಮೆಡಿಸಿನ್ ಕೆಲವು ಬರ್ತದೆ ನಮ್ಮಲ್ಲಿ. ಮೆಬಾಸ್ಪಾ ಅಂತ ಕೊಡ್ತೀವಿ, ಮೆಬಾವರಿನ್ ಅಂತ ಕೊಡ್ತೀವಿ ಕರ್ಲ್ನ ರಿಲ್ಯಾಕ್ಸ್ ಮಾಡಲಿಕ್ಕೆ. ಮತ್ತು ಕೆಲವು 5-ಅಮೈನೋ ಸ್ಯಾಲಿಸಿಲಿಕ್ ಆ್ಯಸಿಡ್ ಟ್ರೀಟ್ಮೆಂಟ್ಸ್ ಕೊಡ್ತೀವಿ. ಮತ್ತು ಈಗೆಲ್ಲ ಅಡ್ವಾನ್ಸ್ಡ್ ಇಮ್ಯುನೋಥೆರಪೀಸ್ ಎಲ್ಲ ಬಂದಿದೆ. ಅವೆಲ್ಲ ತೊಗೊಂಡು ಸ್ವಲ್ಪ ಕಂಟ್ರೋಲ್ ಆಗುತ್ತೆ, ನೋವು ಗೀವು ಎಲ್ಲ ಕಂಟ್ರೋಲ್ ಆಗುತ್ತೆ. ಹಂಗಂದರೆ ಅವನು ಹಂಗೆ ಕಷ್ಟ ಅನುಭವಿಸ್ಬೇಕು ಅನ್ನೋದೇನಿಲ್ಲ. ನುರಿತ ತಜ್ಞರಿಗೆ, ಗ್ಯಾಸ್ಟ್ರಾಂಟ್ರಾಲಜಿಸ್ಟ್ಗಳಿಗೆ ತೋರಿಸಿದ್ರೆ ಅವನು ಸರಿ ಮಾಡ್ಕೋಬೋದು. ಅಂದರೆ ಸರಿ ಅಂದರೆ ಕಂಟ್ರೋಲ್ ಮಾಡ್ಕೋಬೋದು. ಕಾಯಿಲೆ ಎಲ್ಲೂ ಹೋಗಲ್ಲ, ಕಾಯಿಲೆ ಇದ್ದೇ ಇರುತ್ತೆ ಅವ್ರ ಜೊತೆ. ಅದೇ ರೀತಿ ಈಗ ರಿಜಿಯೋನಲ್ ಐಲೈಟಿಸ್ ಬಂದಾಗ್ಲೂ ಇದೇ ರೀತಿ ಕರ್ಲಿನ ತೊಂದರೆಗಳು, ಕೆಲವು ಸತಿ ಲೂಸ್ ಮೋಷನ್ ಆಗ್ತಾ ಇರ್ತದೆ ಸಿಕ್ಕಾಪಟ್ಟೆ, ಕೆಲವು ಸತಿ ಕಕ್ಕಸೆ ಟಾಯ್ಲೆಟೇ ಬರೋದಿಲ್ಲ, ಕಾನ್ಸ್ಟಿಪೇಷನ್ನು ಆಗ್ಬೋದು, ಲೂಸ್ ಮೋಷನ್ನು ಆಗ್ಬೋದು. ಮತ್ತು ರಕ್ತ ಹೋಗುತ್ತೆ ಕೆಲವ್ರಿಗೆಲ್ಲ, ಬ್ಲೀಡಿಂಗ್ ಆಗುತ್ತೆ. ಸೊ ಬ್ಲೀಡಿಂಗ್ ಆಗಿ ಅವರೆಲ್ಲ ಸಣ್ಣಗಾಗ್ತಾ ಇರ್ತಾರೆ, ಏನು ತಿಂದ್ರೂ ಭಾಳ ಸಣ್ಣಗೆ ವೆಯ್ಟ್ ಲಾಸ್ ಆಗ್ತಾ ಇರ್ತದೆ. ಸೊ ಇಂಥವ್ರಿಗೆಲ್ಲ ಏನು ಮಾಡ್ಬೋದು, ಮತ್ತೆ ಟ್ರೀಟ್ಮೆಂಟ್ ಕೊಟ್ಟು ಕಂಟ್ರೋಲ್ ಮಾಡ್ಬೋದು. ಪರ್ಮನೆಂಟ್ ಚಿಕಿತ್ಸೆ ಅಂತ ಇದುವರೆಗೂ ಬಂದಿಲ್ಲ. ಬರಬೇಕು, ನೆಕ್ಸ್ಟ್ ಜೀನ್ ಥೆರಪಿ ಅಂತೆಲ್ಲ ನಡೀತಾ ಇದೆ, ಇಮ್ಯುನೋಮಾಡ್ಯುಲೇಷನ್ ಡ್ರಗ್ಸು ಅವು ಇವು ಬರ್ತಾ ಇದೆ ಇನ್ನೂ ಲೇಟೆಸ್ಟು. ಬಟ್ ಇವಾಗ ಅಟ್ ಪ್ರೆಸೆಂಟ್ ಇವತ್ತು ನೋಡಿಕೊಂಡ್ರೆ 100% ಇದು ಕ್ಯೂರ್, ಇನ್ನು ಅಪ್ರೂವ್ಡ್ ಟ್ರೀಟ್ಮೆಂಟ್ಸ್ ಇನ್ನೂ ಬರಬೇಕು. ಇರಿಟೇಬಲ್ ಬವೆಲ್ ಸಿಂಡ್ರೋಮ್ ಬಗ್ಗೆ ಹೇಳ್ತಾ ಇದ್ರಿ ಸರ್, ಅದ್ರ ಬಗ್ಗೆ ಹೇಳಿ, ಅದು ಹೇಗೆ ಕಾಣಿಸ್ಕೊಳ್ಳುತ್ತೆ, ಗೊತ್ತಾಗದ್ ಹೇಗೆ ನಮ್ಗಿದೆ ಅಂತ ಹೇಳ್ಬಿಟ್ಟು ಅಂತ. ಇವಾಗ ನಾವು ಸಾಮಾನ್ಯವಾಗಿ ಕಾಮನ್ ಆಗಿ ನೋಡಿದ್ರೆ ಇರಿಟಬಲ್ ಬವೆಲ್ ಡಿಸೀಸ್ ಅಂತ ಕರಿತೀವಿ. ಸೊ ಇರಿಟಬಲ್ ಬವೆಲ್ ಡಿಸೀಸ್ ಅಂದರೆ ಅದರಲ್ಲ ಅದರ ಹೆಸರಿನಲ್ಲೇ ಇದೆ. ಇರಿಟಬಲ್ ಅಂದರೆ ಅದಕ್ಕೆ ಒಂಥರ ಕೋಪಗೊಳ್ಳೋದು, ನಾವು ಹೆಂಗೆ ಕೋಪಗೊಳ್ತೀವೋ ಹಂಗೆ ಕರ್ಲಿಕ್ಕೆ ಕೋಪ ಬಂದ್ಬಿಡುತ್ತೆ, ಒಂಥರ ಅಲರ್ಜಿ ಆದಂಗೆ. ಈಗ ನಾವು ಯಾವಾಗ ಅಕ್ಷಿ ಅಂತ ಕರಿತೀವಿ, ಇಲ್ಲ ಮೂಗಲ್ಲ ನೀರು ಬರ್ತಾ ಇರ್ತದೆ, ಆ ಥರ ಅದಕ್ಕೂ ಒಂಥರ ಇರಿಟೇಷನ್ ಆಗಿಬಿಡುತ್ತೆ. ಇರಿಟೇಷನ್ ಆಗಿ ಹೊಟ್ಟೆನ ನುಲಿಯೋದು, ಹೊಟ್ಟೆ ಉಬ್ರ ಬರೋದು, ಊದ್ಕೊಳ್ಳೋದು, ಕೆಲವು ಸತಿ ಟಾಯ್ಲೆಟ್ ಲೂಸ್ ಮೋಷನ್ಸ್ ಹೋಗೋದು, ಇಲ್ಲ ಕೆಲವು ಸತಿ ಟಾಯ್ಲೆಟು ಬರಲ್ಲ, ಬರೀ ಕೆಲವು ಸತಿ ವಾಂತಿ ಬಂದಂಗೆ ಆಗೋದು, ಈ ಥರ ಎಲ್ಲ ಆಗುತ್ತೆ. ಇದನ್ನು ಇರಿಟಬಲ್ ಬವೆಲ್ ಡಿಸೀಸ್ ಅಂತ ನಾವು ಕರಿತೀವಿ. ಇದು ಭಾಳ ಕರ್ಲ್ ಕಾಯಿಲೆಗಳಲ್ಲಿ ನಾವು ಕನ್ಫ್ಯೂಸ್ ಮಾಡ್ತೀವಿ. ಲೆಫ್ಟ್ ಸೈಡೆಡ್ ಕೋಲೈಟಿಸ್ ಅಂತ ಕರಿತೀವಿ, ಇಲ್ಲ ಅನ್ಸತಿ ಕೆಲವು ಸತಿ ಗ್ಯಾಸ್ಟ್ರೋಕೋಲಿಕ್ ರಿಫ್ಲೆಕ್ಸ್ ಅಂತ ಕರಿತೀವಿ. ಅದು ಇಲ್ಲಿ ತಿಂದರೆ ಕೆಳಗಡೆ ಕೆಲವರಿಗೆ ಮೋಷನ್ ಹೋಗ್ಬೇಕು, ಅದು ಬೇರೆ ಕಾಯಿಲೆಗಳು. ಗ್ಯಾಸ್ಟ್ರೋಕೋಲಿಕ್ ರಿಫ್ಲೆಕ್ಸ್ ಅಂತ ಬರೋದವಲ್ಲ, ಊಟ ಮಾಡಿದ ತಕ್ಷಣ ಕೆಲವರು ಟಾಯ್ಲೆಟ್ಗೆ ಹೋಗೋದು, ಅದೆಲ್ಲ ನಾರ್ಮಲ್ ಆಗೋಂಥದ್ದು. ಕೆಲವರು ಟಾಯ್ಲೆಟ್ಗೆ ಹ್ಯಾಬಿಚುವಲ್ ಆಗಿರೋದಿಲ್ಲ, ಕೆಲವರು ಈ ಒಂದು ವ್ಯವಸ್ಥೆಗೆ ಅವರು ಇದಾಗಿ ಮಾಡ್ಕೊಂಡಿರ್ತಾರೆ, ಅದರಿಂದ ಅದು ಹಂಗಾಗುತ್ತೆ ಹೊರತು ಇದು ಇರಿಟಬಲ್ ಬವೆಲ್ ಆಗಿ ಬರಲ್ಲ. ಇರಿಟಬಲ್ ಬವೆಲ್ ಅಂತ ಅಂದ್ರೆ ಬೇಸಿಕಲಿ ನಾವು ಈ ನಮ್ಮ ಕರ್ಲ್ನ ಸೆಕೆಂಡ್ ಬ್ರೈನ್ ಅಂತ ಕರಿತೀವಿ. ಯಾತಕ್ಕೆ ಅದನ್ನ ನಾವು ಸೆಕೆಂಡ್ ಬ್ರೈನ್ ಅಂತ ಕರಿತೀವಿ ಅಂತ ಅಂದ್ರೆ, ನಮ್ಮಲ್ಲಿ ಈ ನಾವು ನೋಡಿರ್ಬೋದು ನಮ್ಮ ಕಾಲೇಜುಗಳೆಲ್ಲ ಕೆಲವು ಆಟೋನಮಸ್ ಕಾಲೇಜುಗಳು ಅಂತ ಕರೀತಾರೆ. ಅಂದ್ರೆ ಇಂಡಿಪೆಂಡೆಂಟ್ ಆಗಿ ರನ್ ಆಗೋದು, ಅವ್ರು ನಮ್ಗೆ ಯಾರು ಕಂಟ್ರೋಲು ಇಲ್ಲಪ್ಪ, ಯಾವ ಸರ್ಕಾರದ ಕಂಟ್ರೋಲ್ ಇಲ್ಲ, ಎಲ್ಲ ನಾವೇ ನಡೆಸ್ತೀವಿ. ಆದ್ರೆ ಇಲ್ಲೂ ಹಾಗೇನೆ ನಮ್ಮ ಬ್ರೈನ್ ಎಲ್ಲನೂ ಕಂಟ್ರೋಲ್ ಮಾಡುತ್ತೆ. ಆದ್ರೆ ಕರ್ಲ್ ಎಲ್ಲ ಅವ್ರಿಗೆ ಹೆಂಗ್ ಬೇಕೋ ಅವರೇ ಮಾಡ್ಕೋತಾರೆ. ಅದು ಹೆಂಗೆ ಅಂತ ಅಂದ್ರೆ 1 ಮಿಲಿಯನ್ಗಿನ್ನ ಅಧಿಕವಾಗಿ ನ್ಯೂರಾನ್ಸ್ ಇದೆ ನಮ್ಮ ಹೊಟ್ಟೆ ಒಳಗಡೆ, ಕರ್ಲ್ ಒಳಗಡೆ ನ್ಯೂರಾನ್ಸ್. ಅದರಲ್ಲಿ ಹಾರ್ಮೋನ್ಸ್ ಪ್ರೊಡ್ಯೂಸ್ ಮಾಡುತ್ತೆ, ಎನ್ಸೈಮ್ಸ್ ಪ್ರೊಡ್ಯೂಸ್ ಮಾಡುತ್ತೆ, ತನಗೆ ಹಂತಕ್ಕೆ ತಕ್ಕಂತೆ ಅದಕ್ಕೆ ಏನು ಬೇಕೋ ಅದು ತಯಾರು ಮಾಡ್ಕೊಳ್ಳುತ್ತೆ. ಈಗ ಫಾರ್ ಎಕ್ಸಾಂಪಲ್ ಹಾರ್ಮೋನ್ಸ್ ಅಂತ ನಾವು ಮಾತಾಡಿದಾಗ ಸೆರೋಟೋನಿನ್ ಅಂತ ಬರುತ್ತೆ, ಅದು ಅಲ್ಲೇ ನಮಗೆ ರಿಲೀಸ್ ಆಗೋದು. ಆ ಸೆರೋಟೋನಿನ್ ಏನು ಮಾಡುತ್ತೆ, ಅದಕ್ಕೆ ನಾವು ಊಟ ಮಾಡಿದಾಗ ಏನಾಗುತ್ತೆ, ಒಂಥರ ಆರಾಮಾಗುತ್ತೆ, ಖುಷಿ ಆಗುತ್ತೆ, ಮನಸ್ಸು ಸೆಟೈಟಿ ಎಲ್ಲ ತೃಪ್ತಿ ಆಗುತ್ತೆ. ಯಾಕೆ ಅದಾಗೋದು ಅಂತ ಅಂದ್ರೆ ಈ ಸೆರೋಟೋನಿನ್ ಹಾರ್ಮೋನ್ ರಿಲೀಸ್ ಆಗೋದು. 90% ಆಫ್ ದ ಸೆರೋಟೋನಿನ್ ಪ್ರೊಡ್ಯೂಸ್ ಆಗೋದೇ ನಮ್ಮ ಹೊಟ್ಟೆನಲ್ಲಿ, ಹ್ಯಾಪಿ ಹಾರ್ಮೋನ್ ಪ್ರೊಡ್ಯೂಸ್ ಆಗೋದು. ಅದೇ ರೀತಿ ಡೋಪಮಿನ್ನು ಬರುತ್ತೆ. ಅದೆಲ್ಲ ಇಲ್ಲಿಂದನೇ ನಮ್ಮ ಹೊಟ್ಟೆ ಒಳಗಡೆಯಿಂದಾನೆ, ಕರ್ಲ್ಗಳಿಂದನೇ ಬರೋದು, ಈ ನ್ಯೂರಾನ್ಸ್ ಇಂದ. ನಮಗೆ ಒಂದು ನರ್ವ್ ಬರುತ್ತೆ, ವೇಗಸ್ ನರ್ವ್ ಅಂತ. ಎಲ್ಲ ನರಮಂಡಲದಲ್ಲಿ ಎಲ್ಲಾ ನರ್ವ್ಗಳು ಕೆಳಗಡೆಗೆ ಹೋಗಿ ಕೆಳಗಡೆಗೆ ಸಿಗ್ನಲ್ ಕೊಟ್ರೆ, ಇದು ಹೊಟ್ಟೆಯಿಂದ, ಅದು ಎಲ್ಲಿಂದ ಅಂದ್ರೆ ನಮ್ಮ ಮಲದ್ವಾರದಿಂದ ಬರ್ತದ ಅದು ನರ.
ಆ ನರ ಅಲ್ಲಿಂದ ಬಂದು ಸೀದಾ ಬ್ರೈನ್ವರೆಗೂ ಹೋಗುತ್ತದು. ಆ ನರ ಇಲ್ಲಿಂದ ಸಿಗ್ನಲ್ ಎಲ್ಲ ಇತ್ಲಿಂದ ತಗೊಂಡು ಬ್ರೈನಿಗೆ ಕೊಡುತ್ತೆ, ಏನಾಗ್ತಾ ಇದೆ ಇಲ್ಲಿ, ಯಾವ ತರ ನಡೀತಾ ಇದೆ ಅಂತ. ಸೊ ಇದೇ ನಮಗೆ ಈ ಮೈಂಟ್ರಿಕ್ ಪ್ಲೆಕ್ಸಸ್ಸು, ನ್ಯೂರೆಂಟ್ರಿಕ್ ಪ್ಲೆಕ್ಸಸ್ ಅಂತ ಇವೆಲ್ಲ ಇದಾವೆ ಇಲ್ಲಿ ನಮ್ಮಲ್ಲಿ. ಅದೆಲ್ಲ ನಾವು ಹೋಗೋದಿಲ್ಲ ಮೆಡಿಕಲಿ ಇದೆ ಟರ್ಮಿನಾಲಜಿಸಿಗೆ. ಇವೆಲ್ಲ ಏನಾಗುತ್ತೆ ಅಂದರೆ ಈ ಕರ್ಲ್ನ ಯಾವ ರೀತಿ ಫಂಕ್ಷನ್ ಮಾಡಬೇಕು, ಯಾವ ರೀತಿ ನಮ್ಮ ಆಹಾರವನ್ನು ಜೀರ್ಣ ಮಾಡಬೇಕು, ಎಷ್ಟು ಮಟ್ಟಿಗೆ ಆ್ಯಸಿಡ್ ಉತ್ಪತ್ತಿ ಮಾಡಬೇಕು, ಎಷ್ಟು ಮಟ್ಟಿಗೆ ಎನ್ಸೈಮ್ಸ್ ಈಚೆ ಬರಬೇಕು, ಯಾವ ಟೈಮಲ್ಲಿ ಯಾವುದು ಈಚೆಗೆ ಬರಬೇಕು. ಈಗ ನಾವು ಕೊಬ್ಬಿನ ಅಂಶ ತಿಂದುಬಿಡ್ತೀವಿ, ಆವಾಗ ಬೈಲ್ ರಿಲೀಸ್ ಆಗುತ್ತೆ. ಈ ಥರ ಪ್ರತಿಯೊಂದಕ್ಕೂ ಒಂದು ಕೋಆರ್ಡಿನೇಟೆಡ್ ಆಗಿ ಬ್ಯಾಲೆನ್ಸ್ಡ್ ಆಗಿ ಬರೋ ಅಂಥದ್ದು ಈ ನಮ್ಮ ಕಲ್ನಲ್ಲಿರೋದು. ಅದಕ್ಕೆ ಆಟೋನಮಸ್ ಸೆಕೆಂಡ್ ಬ್ರೈನ್ ಅಂತ ಕರೆಯೋದು ನಾವು. ಅದು ಫಂಕ್ಷನ್ ಮಾಡ್ತಾ ಇರ್ತದೆ. ಈ ಫಂಕ್ಷನ್ನಲ್ಲಿ ನಮಗೆ ನಮ್ಮ ಲೈಫ್ ಸ್ಟೈಲ್ಗಳಿಂದ ಈಗ ನಮಗೆ ಈಗ ಕೆಲಸದಲ್ಲಿ ಒತ್ತಡಗಳಿರ್ತದೆ, ಸ್ಮೋಕಿಂಗ್ ಇರುತ್ತೆ, ಆಲ್ಕೋಹಾಲ್ ಇದೆ, ಅವು ಒಂಥರ ಕೆಮಿಕಲ್ ಪದಾರ್ಥಗಳು. ಈಗ ನಾವು ಕಾಫಿ ಕುಡಿತೀವಿ, ಕಾಫಿಲಿ ಏನಾಗ್ಬಿಡುತ್ತೆ ಅಂದರೆ ಕಾಫಿನಲ್ಲಿ ಕೆಫೀನ್ ಇದೆ, ದಟ್ ಈಸ್ ಆಲ್ಸೋ ಎ ಕೆಮಿಕಲ್ ಪ್ರಾಡಕ್ಟ್. ಇಟ್ ಇರಿಟೇಟ್ಸ್ ದಿ ಸ್ಟಮಕ್, ಕಾಸಸ್ ಮೋರ್, ಜಾಸ್ತಿ ಆಸಿಡ್ ಈಚೆ ಕಡೆ ಬರ್ಲಿಕ್ಕೆ ಸಹಾಯಕರ. ಕೆಲವರು ಕಾಫಿ ಕುಡಿದು ಟಾಯ್ಲೆಟ್ ಹೋಗ್ತಾರೆ, ಸ್ಮೋಕ್ ಟಾಯ್ಲೆಟ್ ಹೋಗ್ತಾರೆ. ಇದೇ ಕಾರಣಕ್ಕೆ ಇದೇನಾಗುತ್ತೆ, ಇಟ್ ಕ್ರಿಯೇಟ್ಸ್ ಅನ್ ಇಂಬ್ಯಾಲೆನ್ಸ್ ಇನ್ ದ ಸಿಸ್ಟಮ್. ಒಂದಕ್ಕೊಂದು ಫಸ್ಟ್ ಆಸಿಡ್ ಬರಬೇಕು, ಸೊ ದಟ್ಸ್ ನಾಟ್ ಅ ಗುಡ್ ಹ್ಯಾಬಿಟ್. ದಟ್ಸ್ ನಾಟ್ ಅ ಗುಡ್ ಹ್ಯಾಬಿಟ್. ಅದರಿಂದನೇ ತೊಂದರೆ ಆಗೋದು. ಇಲ್ಲಿ ಆಸಿಡ್ ಬರುತ್ತೆ ಫಸ್ಟ್, ಮುಂದೆ ಹೋದಾಗ ಆಲ್ಕಲೈನ್ ಆಗ್ಬೇಕು. ಈ ಜಾಸ್ತಿನೇ ಮುಂದಕ್ಕೆ ಹೋಗ್ಬಿಟ್ಟಾಗ ಅವಾಗ ತೊಂದರೆ ಆಗ್ತದೆ. ಎಲ್ಲ ಒಂದಕ್ಕೊಂದು ಮಿಕ್ಸ್ ಆದಾಗ ಆ ನ್ಯೂರೋನಲ್ ಕನೆಕ್ಷನ್ಸ್ ಮಿಸ್ ಆಗಿ ಇವೆಲ್ಲ ತೊಂದರೆಗಳು ಸ್ಟಾರ್ಟ್ ಆಗ್ತದೆ. ಹೊಟ್ಟೆ ಉಬ್ರ ಬರೋದು, ಹೊಟ್ಟೆ ಊದ್ಕೊಳ್ಳೋದು, ಈ ಕಾಳುಗಳು ಜಾಸ್ತಿ ತಿಂದ್ಬಿಡ್ತೀವಿ, ಆವಾಗ ಅಂದ್ರೆ ಗ್ಯಾಸ್ ಜಾಸ್ತಿ ಬರ್ತದೆ ಅಂತೀವಿ. ಗ್ಯಾಸ್ ಯಾಕೆಂದ್ರೆ ಇದರಿಂದ ಅವೆಲ್ಲ ಫರ್ಮೆಂಟೇಷನ್ ಆಗಿ, ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದರೆ ನಾವು ಯಾವುದೋ ಕಾಯಿಲೆಗೆ ಸಿಕ್ಕಾಪಟ್ಟೆ ಆ್ಯಂಟಿಬಯೋಟಿಕ್ಸ್ ತೊಗೊಳ್ತೀವಿ. ಆ್ಯಕ್ಚುಯಲ್ ಆಗಿ ನಮ್ಮ ಹೊಟ್ಟೆನಲ್ಲಿ ಕರ್ಲ್ನಲ್ಲಿ ಸಿಕ್ಕಾಪಟ್ಟೆ ಬ್ಯಾಕ್ಟೀರಿಯಾಗಳಿದೆ, ಮಿಲಿಯನ್ಸ್ ಆಫ್ ಬ್ಯಾಕ್ಟೀರಿಯಾ ಇದೆ. ಈಗ ಕೆಲವು ಡಾಕ್ಟರ್ಗಳ ಹತ್ರ ಹೋದಾಗ ಲ್ಯಾಕ್ಟೋಬ್ಯಾಸಿಲಸ್ ಅಂತ ಕೊಡ್ತೀವಿ, ಅದು ನಮ್ಮ ಜಠರದಲ್ಲಿ ಇರತಕ್ಕಂಥ ಒಂದು ಬ್ಯಾಕ್ಟೀರಿಯಾನೇ ಕರ್ಲ್ನಲ್ಲಿ. ಅದೇನು ಮಾಡುತ್ತೆ, ನಮ್ಮ ದೇಹಕ್ಕೆ ಒಳ್ಳೆಯದಾದ ಆಗುವಂಥ ಕಾರ್ಯಗಳನ್ನ, ಎನ್ಸೈಮ್ಸ್ನ ಮತ್ತು ಈ ಹಾರ್ಮೋನ್, ವಿಟಮಿನ್ B12 ಅನ್ನೋದೆಲ್ಲನೂ ರಿಲೀಸ್ ಮಾಡ್ತಾ ಇರ್ತದೆ. ಈಗೇನಾಗೋಗಿದೆ ಅಂದರೆ ನಾವು ಆ್ಯಂಟಿಬಯೋಟಿಕ್ ತೊಗೊಂಡು ಎಲ್ಲನೂ ವಾಶ್ ಔಟ್ ಮಾಡಿಬಿಟ್ಟಿರ್ತೀವಿ, ಇರಪರ ಒಳ್ಳೆಯದು ಕೆಟ್ಟದು ಎಲ್ಲ. ಅವು ಮತ್ತೆ ರೀಆರ್ಗನೈಸ್ ಆಗೋ ಕರ್ಲು ಮತ್ತೆ ಟೈಮ್ ತೊಗೊಳುತ್ತೆ. ಸೊ ಅವಾಗ ಏನಾಗುತ್ತೆ, ಮತ್ತಿದು ಪದೇ ಪದೇ ತೊಂದರೆಗಳು ಆಗ್ತಾ ಇರ್ತದೆ. ಅದಕ್ಕೆ ಗಟ್ ಹೆಲ್ತ್ನ ನಾವು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ಇದು ಒಂದೇ ಬರೀ ಆಹಾರದಿಂದ ಬರತಕ್ಕಂಥ ಕಾಯಿಲೆ ಅಲ್ಲ, ಇದು ನಮ್ಮದು ಫಿಸಿಕಲ್, ನಮ್ಮ ಬಾಡಿ ಎಕ್ಸಸೈಸ್ ಮಾಡಿಕೊಂಡು ಮೇಂಟೈನ್ ಮಾಡೋದು, ಆಹಾರ ಪದ್ಧತಿಗಳು, ಮತ್ತು ಮೈಂಡ್ ಕಂಟ್ರೋಲ್ ಆಗಿ ಕಾಮ್ನೆಸ್ ಮೇಂಟೈನ್ ಮಾಡ್ಕೊಳ್ಳೋದು, ಇವೆಲ್ಲ ಸೇರಿಕೊಂಡು, ಮತ್ತು ಇದ್ರ ಜೊತೆಗೆ ಜೆನೆಟಿಕಲ್ ನಾವು ಹೆಂಗೆ ಬಿಲ್ಟ್ ಆಗಿದ್ದೀವಿ, ಇವಿಷ್ಟೂ ಸೇರಿಕೊಂಡು, ಮತ್ತು ನಮ್ಮ ಆಹಾರದಲ್ಲಿ ನಮ್ಮ ಬ್ಯಾಕ್ಟೀರಿಯಾಗಳು ಎಲ್ಲ ಒಳ್ಳೆ ಬ್ಯಾಕ್ಟೀರಿಯಾಗಳು ಎಲ್ಲ ಚೆನ್ನಾಗಿದ್ದರೆ ಎಲ್ಲ ಕರೆಕ್ಟಾಗಿ ನಡ್ಕೊಂಡು ಹೋಗ್ತವೆ. ಆದರೆ ಇವತ್ತಿನ ದಿನ ಲೈಫ್ ಸ್ಟೈಲಲ್ಲಿ ಎಲ್ಲ ಫಾಸ್ಟ್ ಫುಡ್ಡು, ಎಲ್ಲಂದ್ರೆ ಎಲ್ಲಿ ತಿನ್ನೋದು, ಯಾವಾಗ ಬೇಕೋ ಅವಾಗ ತಿನ್ನೋ ಟೈಮ್ ಇಲ್ಲ ನಮಗೆ. ಎನಿ ಟೈಮ್ ತಿಂತಾ ಇರ್ತೀವಿ, ಎನಿ ಟೈಮ್ ಟೀ ಕಾಫಿ ಕುಡಿತಾ ಇರ್ತೀವಿ. ಇದರಿಂದ ಎಲ್ಲ ಇಂಬ್ಯಾಲೆನ್ಸ್ ಆಗಿ ನಮಗೆ ಈ ಇರಿಟಬಲ್ ಬವಲ್ ಅನ್ನೋದು 25-30% ಅಷ್ಟು ಜಾಸ್ತಿ ಆಗಿದೆ. ಸರ್, ಆಂಟಿಬಯೋಟಿಕ್ಸ್ ತಗೊಂಡ್ರೆ ಗುಡ್ ಅಂಡ್ ಬ್ಯಾಡ್ ಬ್ಯಾಕ್ಟೀರಿಯಾ ಎಲ್ಲ ವಾಶ್ ಔಟ್ ಆಗುತ್ತೆ ಅಂತ ಹೇಳಿದ್ರಿ. ಸೊ ಈ IBSಗೆ ಟ್ರೀಟ್ಮೆಂಟ್ ಏನು ಹಾಗಿದ್ರೆ? IBSಗೆ ನಾನು ಹೇಳದ್ನಲ್ಲ ನಿಮಗೆ, ಈ ಥರ ನಾವು ಫಸ್ಟು ಒಳ್ಳೆ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಬೇಕು, ಟೈಮಿಗೆ ಆಹಾರ ತಿನ್ನಬೇಕು ಮುಖ್ಯವಾಗಿ. ಮತ್ತು ಆ್ಯಂಟಿಬಯೋಟಿಕ್ಸ್ ಎಲ್ಲ ತಗೊಂಡಾಗ ಕೆಲವು ದಿನ ಬವೆಲ್ ರೆಸ್ಟ್ ಕೊಡಬೇಕಾಗತ್ತೆ. ಮತ್ತು ಅದಕ್ಕೆ ಬೇಕಾದಂಥ ಕೆಲವು ಲ್ಯಾಕ್ಟೋಬ್ಯಾಸಿಲಸ್ ಅಂತ ಕ್ಯಾಪ್ಸೂಲ್ಗಳು ಇರ್ತವೆ, ಅದು ತೊಗೋಬೇಕು. ಅದು ಆಗಲ್ಲ, ನನಗೆ ಇಷ್ಟ ಆಗಲ್ಲ ನನಗೆ ಮಾತೆ ತೊಗೊಳೋದು, ಅಟ್ಲೀಸ್ಟ್ ಮೊಸರಾದರೂ ತಿನ್ನಬೇಕು. ಮೊಸರಿನಲ್ಲಿದೆ ಲ್ಯಾಕ್ಟೋಬ್ಯಾಸಿಲಸ್ ಇದೆ, ಅದು ತೊಗೋಬೋದು. ಮೊಸರು ಆಹಾರ ಅಂತ ತಿಂದರೆ ಏನು ತೊಂದರೆ ಆಗಲ್ಲ. ಮತ್ತು ಪ್ರತಿಯೊಬ್ಬ ಮನುಷ್ಯನೂ ಯೋಚನೆ ಮಾಡಬೇಕು, ನನಗೆ ಏನು ತಿಂದರೆ ಹೊಟ್ಟೆ ಚೆನ್ನಾಗಿರುತ್ತೆ ಅಂತ. ಒಬ್ರಿಗೆ ಚೆನ್ನಾಗಿದ್ದಿದ್ದು ಇನ್ನೊಬ್ರಿಗೆ ಚೆನ್ನಾಗಿರ್ಬೇಕು ಅಂತ ಏನಿಲ್ಲ. ಯಾವಾಗ ನಮ್ಮ ಬೆರಳೆ ತಂಬ್ ಇಂಪ್ರಿಂಟು ಒಬ್ಬ ಮನುಷ್ಯನಿಂದ ಒಬ್ಬ ಮನುಷ್ಯನಿಗೆ ವೇರಿಯೇಷನ್ ಇರುತ್ತೆ, ಹಂಗೆ ಪ್ರತಿಯೊಬ್ಬ ಮನುಷ್ಯನೂ ವೇರಿಯೇಷನ್ ಇದ್ದೇ ಇರುತ್ತೆ. ಸೊ ಒಬ್ನಿಗೆ ಬೇಕಾದ್ದು ಇನ್ನೊಬ್ನಿಗೆ ಆಗ್ಬೇಕಾದಿಲ್ಲ. ನಿಮಗೆ ಚೆನ್ನಾಗಿರ್ಬೋದು, ನನಗೆ ಚೆನ್ನಾಗಿಲ್ದಲ್ಲ ಇರ್ಬೋದು. ಅದರಿಂದ ನಾನು ಒಂದು ಲಿಸ್ಟ್ ಮಾಡ್ಕೋಬೇಕು, ಡಾಕ್ಟ್ರನ್ನ ಕೇಳೋದಲ್ಲ ನಾನು ಏನು ತಿನ್ನಬೇಕು, ಏನು ಬಿಡಬೇಕು, ಯಾವಾಗ ತಿನ್ನಬೇಕು, ನನಗೆ ನಾನು ಅರ್ಥ ಮಾಡ್ಕೋಬೇಕು, ಯಾವ ಆಹಾರ ನಾನು ತಿಂದರೆ ನನ್ನ ಹೊಟ್ಟೆ ತಣ್ಣಗಿರುತ್ತೆ. ಸೊ ಆ ಥರ ಆಹಾರಗಳನ್ನ ನೀನು ಚಾಯ್ಸ್ ಮಾಡಿಕೊಂಡು ಆ ಥರ ನೆನಪಿಟ್ಕೊಂಡು ತಿಂತಾ ಇದ್ರೆ ಈ ಪ್ರಾಬ್ಲಮ್ ಬರಲ್ಲ. ಮತ್ತು ಕಾಮ್ ಆಗಿರ್ಬೇಕು ಜಾಸ್ತಿ ಹೊತ್ತು.
ಸ್ಟ್ರೆಸ್ ಮಾಡ್ಕೊಂಡ್ರೆ ಏನಾಗುತ್ತೆ, ಬಾಡಿನಲ್ಲಿ ಸ್ಟ್ರೆಸ್ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ, ಕಾರ್ಟಿಸಾಲು. ಅವಾಗ ಏನಾಗುತ್ತೆ ಅಂದರೆ ಈ ಅಡ್ರಿನಲಿನ್ನು ಕಾರ್ಟಿಸಾಲ್ ಬಂದಾಗ ಈ ಕರ್ಲ್ನಿಂದ ರಕ್ತ ಜಾಸ್ತಿ ಹೊರಗಡೆಗೆ ಹೋಗುತ್ತೆ. ಹ್ಮ್ ಯಾವಾಗ ಆ ರಕ್ತ ಜಾಸ್ತಿ ಆಗುತ್ತೆ ಕರ್ಲಿಗೆ ಕಮ್ಮಿ ಆಗುತ್ತೆ, ಆವಾಗ ಅದು ಕೆಲಸ ಮಾಡೋದು ತೊಂದರೆ ಆಗುತ್ತೆ, ಆವಾಗ ಅದರ ಫಂಕ್ಷನ್ ಡ್ಯಾಮೇಜ್ ಆಗುತ್ತೆ. ಅದರಿಂದ ಏನಾಗುತ್ತೆ, ಸ್ಟ್ರೆಸ್ ಮಾಡ್ಕೊಳ್ಳೋದನ್ನ ಆದಷ್ಟು ಕಮ್ಮಿ ಕಡಿಮೆ ಮಾಡ್ಕೋಬೇಕು. ಸ್ಮೋಕಿಂಗು 100% ನಾನು ಯಾವ ಪ್ರತಿ ಸತಿನೂ ಹೇಳ್ತಲೇ ಇರ್ತೀನಿ, ಸ್ಮೋಕಿಂಗು, ಆಲ್ಕೋಹಾಲು ಇವೆರಡೂ ಡೇಂಜರಸ್. ಬಿಕಾಸ್ ದೇ ಆರ್ ಕೆಮಿಕಲ್ಸ್, ಬೇಸಿಕಲಿ ದೇ ಆರ್ ಕೆಮಿಕಲ್ಸ್. ಕೆಫೀನ್ ಈಸ್ ಆಲ್ಸೋ ಕೆಮಿಕಲ್, ಹ್ಮ್ ನಿಕೋಟಿನ್ ಈಸ್ ಆಲ್ಸೋ ಎ ಕೆಮಿಕಲ್, ಆ್ಯಂಡ್ ಆಲ್ಸೋ ಯುವರ್ ಈಥೈಲ್ ಆಲ್ಕೋಹಾಲ್. ನೀವು ಕುಡಿಯೋದ್ರಲ್ಲಿ ವಿಸ್ಕಿ ಅದು ಇದರಲ್ಲಿ ಮದ್ಯಪಾನದಲ್ಲಿ ನಿಮಗೆ ಈಥೈಲ್ ಆಲ್ಕೋಹಾಲ್ ಬರುತ್ತೆ, ಹ್ಮ್ ಡೇಂಜರಸ್ ಟು ಯುವರ್ ಗಟ್ ಹೆಲ್ತ್. ಸೇಮ್ ನೀವು ಸ್ಮೋಕಿಂಗ್ ಮಾಡಿದ್ರೆ ನಿಕೋಟಿನ್ ಬರುತ್ತೆ, ಎಗೇನ್ ಇಟ್ ಈಸ್ ಆಲ್ಸೋ ಎ ಕೆಮಿಕಲ್. ಯುವರ್ ಇನ್ಹಲೇಷನ್, ಹೆಂಗೆ ಆಸ್ಮಾದವ್ರು ಹೆಂಗೆ ಔಷಧಿ ತೊಗೊಂಡು ಕಮ್ಮಿ ಮಾಡ್ಕೋತಾರೆ ಹಂಗೆ ನೀವು ಅದನ್ನು ತುಂಬ್ತಾ ಇದ್ದೀರಾ ಒಳಗಡೆಗೆ. ಸೊ ದಟ್ ವಿಲ್ ಆಲ್ಸೋ ಹ್ಯಾವ್ ಎನ್ ಇಂಪ್ಯಾಕ್ಟ್ ಆನ್ ಯು. ಸೇಮ್ ವೇ ನೀವು ಈ ನಮ್ಮ ಜಾಸ್ತಿ ಫ್ರೈಡ್ ಫುಡ್ಡು, ಆಮೇಲೆ ಅವಾಗ ಏನಾಗಿದೆ ಅಂದರೆ ರೋಡ್ ಸೈಡಲ್ಲಿ ನೀವು ಎಲ್ಲಿ ನೋಡಿದ್ರು ಕರಿತಾ ಇರ್ತಾರೆ, ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ತಿನ್ನಕ್ಕೆ. ರಿಪೀಟೆಡ್ ಆಯಿಲ್ ಹೀಟ್ ಆಗಿರೋದ್ರಿಂದ ಕಾರ್ಸಿನೋಜನ್ಸ್ ಬರುತ್ತೆ. ಟ್ರಾನ್ಸ್ ಫ್ಯಾಟ್ ರಿಲೀಸ್ ಆಗುತ್ತೆ. ಎಸ್, ಕಾರ್ಸಿನೋಜನ್ ಯಾವಾಗ ಜಾಸ್ತಿ ಆಗುತ್ತೆ, ಇವಾಗ ಪ್ರೀ ಕಾರ್ಸಿನೋಜನಿಕ್ ಎಲಿಮೆಂಟ್ಸ್ ಅಂತ ಕರಿತೀವಿ, ರಿಪೀಟೆಡ್ ಹೀಟ್ ಮಾಡಿದ ಆಯಿಲ್ಗಳಲ್ಲೆಲ್ಲ. ಆ ಅಂದರೆ ಕರ್ಗಿರ್ಬೇಕು ಅಂತೀವಲ್ಲ, ಅವೆಲ್ಲ ಪ್ರಾಬ್ಲಮ್ಸ್, ದೇ ಆರ್ ಆಲ್ ಪ್ರೀ ಕಾರ್ಸಿನೋಜನಿಕ್ ಎಲಿಮೆಂಟ್ಸ್. ಸೊ ನಾವು ಅಂಥದ್ದು ತಿಂದಾಗ ಏನಾಗುತ್ತೆ, ಹೊಟ್ಟೆ ಒಳಗಡೆ ಎಲ್ಲ ಈಗ ಕ್ಯಾನ್ಸರ್ ಬಂತು ಅಂತೀವಿ, ನಂಗೆ ಗೊತ್ತೇ ಇಲ್ಲ, ನಾನು ಏನೂ ಮಾಡ್ತಿರ್ಲಿಲ್ಲ, ಅಯ್ಯೋ ನನಗೆ ಕ್ಯಾನ್ಸರ್ ಬಂದ್ಬಿಡ್ತು ಅಂತಾರಲ್ಲ, ಈ ಥರ ನಾನೊಂದು ನಾನ್ ವೆಜ್ ತಿಂತಿರ್ಲಿಲ್ಲ, ಏನೂ ತಿಂತಿರ್ಲಿಲ್ಲ, ಬಜ್ಜಿ ತಿಂತಿದ್ದೆ. ಅದರಿಂದ ಏನಾಗೋಗುತ್ತೆ ಅಂದರೆ ಈ ದೀಸ್ ಆರ್ ಆಲ್ ಕಾರ್ಸಿನೋಜನ್. ಒಂದಿನ ತಿಂದ್ಬಿಟ್ರೆ ಬರಲ್ಲ, ಇವತ್ತು ಒಂದಿನ ತಿಂದ್ಬಿಟ್ಟು ನಾಳೆ ಬೆಳಗ್ಗೆ ಬರುತ್ತೆ ಇಲ್ಲ. ಇದೆಲ್ಲ ಒಂದು 10-15 ವರ್ಷ 20 ವರ್ಷ ಮಾಡ್ಕೊಂಡ್ಬಂದ್ರೆ ಇವೆಲ್ಲ ನಿಮಗೆ ಬಳುವಳಿಯಾಗಿ ನೀವು 40-50 ವರ್ಷ ಆದಾಗ ತಗಲಾಕೊಳ್ಳುತ್ತೆ. ಅದರಿಂದ ಬರುತ್ತೆ. ಬಿಕಾಸ್ ಬಾಡಿ ಆಲ್ಸೋ ಹ್ಯಾಸ್ ದಟ್ ಕೆಪಾಸಿಟಿ ಅನ್ಸುತ್ತೆ. ಹೌದು. ನೀವಾಗಲೇ ಗಟ್ ಹೆಲ್ತ್ ಬಗ್ಗೆ ಹೇಳ್ತಾ ಇದ್ರಿ. ಸೊ ಎಕ್ಸಾಕ್ಟ್ಲಿ ಗಟ್ ಹೆಲ್ತ್ ಅಂದ್ರೆ ಏನು ಸರ್, ಹೇಗೆ ಮೇಂಟೈನ್ ಮಾಡೋದು? ಗಟ್ ಹೆಲ್ತ್ ಅಂದರೆ ನಾನು ಹೇಳದ್ನಲ್ಲ, ಏನೇ ನಾವು ತಿಂದರೂ ಇಟ್ ಇಸ್ ಆಲ್ಸೋ ಎ ಕೆಮಿಕಲ್. ನಾವು ಅರ್ಥ ಮಾಡ್ಕೋಬೇಕು ಫಸ್ಟು. ಈ ಆಲ್ಕೋಹಾಲು, ಸ್ಮೋಕಿಂಗು, ಫ್ರೈಡ್ ಫ್ರೂಟ್ಸು, ಮಸಾಲ ಐಟಮ್ಮು ಇವೆಲ್ಲನೂ ಕಮ್ಮಿ ಮಾಡ್ಕೋಬೇಕು. ಜಾಸ್ತಿ ತಿಂದಿದ್ರು ಅಟ್ಲೀಸ್ಟ್ ಸ್ವಲ್ಪ ಕಮ್ಮಿ ತಿನ್ನಬೇಕು. ಮತ್ತು ಈಗ ನಾವು ಮಲಗೋದು ರಾತ್ರಿ ಹೊತ್ತು, ನಾವೆಲ್ಲ ಸೂರ್ಯನ ಮಕ್ಕಳು. ದಟ್ ಮೀನ್ಸ್ ನಾವು ಸನ್ನಿಂದ ಎನರ್ಜಿ ತಗೋತೀವಿ ಅಂತ. ಸನ್ನಿಂದ ಎನರ್ಜಿ ತಂದ್ರೆ ಬೆಳಕಿದ್ದಾಗ ತಿನ್ನಬೇಕು, ಕತ್ಲೆ ಆದ್ಮೇಲೆ ತಿನ್ನೋದನ್ನ ಕಮ್ಮಿ ಮಾಡಬೇಕು, ಆದಷ್ಟು ನಿಲ್ಲಿಸಿದ್ರೆ ಒಳ್ಳೆಯದು. ಅದಕ್ಕೆ ನಾವು ಹೇಳ್ತಿದ್ವಿ 6 ಗಂಟೆ 7 ಗಂಟೆಗೆ ಲಾಸ್ಟ್ ಮಾಡ್ಕೊಳ್ಳಿ ತಿನ್ನೋದನ್ನ, ಆದ್ಮೇಲೆ ತಿನ್ನಬೇಡಿ. ಯಾಕೆ ಅಂತ ಅಂದರೆ, ಈಗ ನೀವು ಯೋಚನೆ ಮಾಡಿ, ಬೆಳಗ್ಗೆಲ್ಲ ನಾವು ಓಡಾಡ್ತಾ ಇರ್ತೀವಿ, ನಮ್ಮ ಬಾಡಿ ಮೂವ್ಮೆಂಟ್ ಆಗ್ತಾ ಇರ್ತದೆ, ರಕ್ತ ಚಲನೆ ಆಗ್ತಾ ಇರ್ತದೆ, ಆಹಾರನೂ ಡೈಜೆಷನ್ ಆಗ್ತಾ ಇರ್ತದೆ. ರಾತ್ರಿ ನಾನು 10 ಗಂಟೆಗೆ ತಿಂದ್ಬಿಟ್ಟು ಸೀದಾ ಮನೆಯಲ್ಲ ರೂಮಲ್ಲಿ ಮಲಕ್ಕೊಂಡ್ರೆ ರಕ್ತ ಚಲನೆ ಎಲ್ಲ ಆಗ್ತಾ ಇದೆ. ಅದು ಹೆಂಗೆ ಅದು ವರ್ಕೌಟ್ ಆಗ್ಬೇಕು, ಅದು ಮೂವ್ಮೆಂಟ್ ಹೆಂಗೆ ಆಗ್ಬೇಕು? ಬೆಡ್ಡಲ್ಲಿ ಒಳ್ಳಾಡ್ಬೋದು ಈ ಕಡೆಯಿಂದ ಆ ಕಡೆಗೆ, ಅಷ್ಟು ಬಿಟ್ಟರೆ ಬೇರೆ ಏನೂ ಆಗಲ್ಲ, ಸ್ಟ್ಯಾಗ್ನೇಷನ್ ಆಗುತ್ತೆ, ನಿಲ್ಲುತ್ತೆ ಅಲ್ಲೇ ಆಹಾರ. ಸೊ ಅದರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಓಡಾಡ್ತಾ ಇದ್ರೆ ಮಿಕ್ಸಿಂಗ್ ಚೆನ್ನಾಗಾಗುತ್ತೆ. ಈಗ ನಾವೇ ಆಗಲಿ ಒಬ್ಬಟ್ಟು ಗಿಬ್ಬಟ್ಟು ಮಾಡ್ಬೇಕು, ಚೆನ್ನಾಗಿ ರುಬ್ಬಲ್ವ, ಚೆನ್ನಾಗಿ ರುಬ್ಬಪ್ಪ ಇದಾಗುತ್ತೆ, ಸ್ವಲ್ಪನಾದ್ರೂ ಮೂವ್ಮೆಂಟ್ ಇರಬೇಕು. ಸೊ ಅವಾಗ ಮೂವ್ಮೆಂಟು ಚೆನ್ನಾಗಿರುತ್ತೆ. ಮತ್ತು ಫ್ರೆಶ್ ಹಣ್ಣುಗಳನ್ನ ತಿನ್ನಬೇಕು. ಹಂಗಂತ ಇರಿಟಬಲ್ ಬವಲ್ ಇದ್ದವ್ರು ತಿಂದುಬಿಟ್ಟು ನನಗೆ ಡಾಕ್ಟ್ರ್ ಹೇಳಿದ್ರು ತಿಂದ್ರು ಅಂತ ಹಂಗಲ್ಲ. ಅವ್ನಿಗೆ ಏನು ಬೇಕೋ ಅದು ತಿನ್ನಬೇಕು. ಯಾರಿಗೆ ಎಲ್ರಿಗೂ ಎಲ್ಲ ಹಣ್ಣು ಆಗಲ್ಲ, ಅವ್ರಿಗೆ ಯಾವ ಹಣ್ಣು ಇಷ್ಟ ಆಗುತ್ತೋ ಅದನ್ನು ತಿನ್ನಬೇಕು. ಫ್ರೆಶ್ ಅಂದರೆ ಲೈವ್ಲಿ ಆಗಿರೋತಕ್ಕಂಥದ್ದು, ಸತ್ತೋಗಿರೋದಲ್ಲ. ಯಾವುದೇ ತರಕಾರಿ ಆಗಲಿ ಸೊಪ್ಪಾಗಲಿ ಫ್ರೆಶ್ ಆಗಿ ತೊಗೊಂಬಂದು ತಿಂದು ನಾವು ವಿಟಮಿನ್ ದೇಹಕ್ಕೆ ಕೊಟ್ಟರೆ ಚೆನ್ನಾಗಾಗುತ್ತೆ. ಮತ್ತು ಒಂದು ಎಕ್ಸಸೈಸ್ ಬೇಕು, ಮಿನಿಮಮ್ ಎಕ್ಸಸೈಸು. ಜಿಮ್ಗೆ ಹೋಗ್ಬಿಟ್ಟು ಹಂಗೆ ವೆಯ್ಟ್ ಹಂಗಾರೆ 10 kg 20 kg ಎತ್ತು ಅಂತ ನಾವು ಹೇಳಲ್ಲ. ನಾವು ಹೇಳೋದು ಮಿನಿಮಮ್ ಲೈಟಾಗಿ. ಈಗ ನೀವು ಡೈಲಿ ವಾಕಿಂಗ್ ಮಾಡ್ತಾ ಇದ್ದೀರಾ, ನಾರ್ಮಲ್ ವರ್ಕ್ ಅಷ್ಟೇ ಸಾಕು. ಇಲ್ಲ ಅಂದರೆ ಒಂದು ಬ್ರಿಸ್ಕ್ ವಾಕ್ ಎಲ್ಲರೂ ಪಾರ್ಕಲ್ಲೋ ಅಲ್ಲೋ ಎಲ್ಲೋ ಒಂದು ಸ್ವಲ್ಪ ಓಡಾಡ್ಕೊಂಬಂದ್ರೆ ಸಾಕು. ಫಿಟ್ನೆಸ್ ಮೇಂಟೈನ್ ಮಾಡ್ಬೇಕು ಬಾಡಿಗೆ. 24 hours ನಾವು ಟಿವಿ ಮೊಬೈಲ್ ನೋಡಿಕೊಂಡು ಕೂತಿದ್ದು ಅಲ್ಲೇ ನಾವು ಮಾಡ್ತೀವಿ ಅಂದರೆ ಇದೇನಾಗುತ್ತೆ ಅಂದರೆ, ಯು ಆರ್ ಟೇಕಿಂಗ್ ಇನ್ಪುಟ್ ಆಲ್ಸೋ. ಟಿವಿ ನೋಡೋದು ತಪ್ಪಲ್ಲ, ಅದು ಎಷ್ಟು ಅಮೌಂಟ್ ನಾವು ಅದ್ರಲ್ಲಿ ಕೊಟ್ಟಿರ್ತೀವಿ ಅನ್ನೋದು ಇಂಪಾರ್ಟೆಂಟ್. ಎಷ್ಟು ಅಮೌಂಟ್ ನಾನು ಮೊಬೈಲಲ್ಲಿ ಕೊಡ್ತಾ ಇದ್ದೀನಿ ಅನ್ನೋದು ಇಂಪಾರ್ಟೆಂಟ್. ನೋಡೋದು ತಪ್ಪಲ್ಲ, ನಮ್ಗೆ ಜ್ಞಾನ ಬೇಕು, ನಾಲೆಡ್ಜ್ ಬೇಕು. ಇವತ್ತಿನ ಟೆಕ್ನಾಲಜಿ ಇದೆ, ವಿ ಹ್ಯಾವ್ ಟು ಮೇಕ್ ಯೂಸ್ ಆಫ್ ಇಟ್.
ಅದ್ರ ಬದಲು ನಾವು ಅದ್ ನೋಡೋದೇ ತಪ್ಪು ಅನ್ನೋದು ಸರಿಯಲ್ಲ. ಬಿಂಜ್ ವಾಚಿಂಗ್ ಇಸ್ ನಾಟ್ ಹಾ, ಸುಮ್ನೆ ನೋಡ್ತಾ ಇರೋದು, ಸುಮ್ನೆ ಏನೋ ನಡೀತಾ ಇದೆ, ಸುಮ್ನೆ ಅವಾಗ ಏನಾಗುತ್ತೆ, ಮನಸ್ಸಿಗೆ ಒಂದು ಸ್ಟ್ರೆಸ್ಫುಲ್ ಎನ್ವಿರಾನ್ಮೆಂಟ್ ಡೆವಲಪ್ ಆಗುತ್ತೆ. ಆವಾಗಲೇ ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಅದ್ರ ಜೊತೆಗೆ ತಿಂತಿರ್ತೀವಿ, ಸುಮ್ನೆ ಎಲ್ಲಿ ಕೂತಿರ್ತೀವಿ, ಪಕ್ಕದಲ್ಲಿ ಒಂದು ಚಿಪ್ಸ್, ಟಿವಿ ಅಡ್ವರ್ಟೈಸ್ಮೆಂಟ್ ಅಲ್ಲೇ ನೋಡಿ ಕೊಡ್ತಾ ಇರ್ತಾರೆ, ಅವ್ರು ನೋಡ್ತಾ ಇರ್ತಾರೆ, ಚಿಪ್ಸ್ ತಿಂತಾ ಇರ್ತಾರೆ, ಅದ್ರಲ್ಲೇನೋ ಒಂದು ಅದು ಇದು ತಿಂತಾ ಇರ್ತಾರೆ. ಆಕ್ಚುಲಿ ಆಡ್ಸ್ ಅಲ್ಲಿ ನೋಡಿದಾಗ್ಲೇ ಕ್ರೇವಿಂಗ್ಸ್ ಆಗುತ್ತೆ ಸರ್. ಅಂದ್ರೆ Cravings ಪಾಪ್ಕಾರ್ನ್ ಆಡ್ ಬರ್ತಿರುತ್ತೆ, ಪಾಪ್ಕಾರ್ನ್ ತಿನ್ನೋಣ ಅನ್ಸುತ್ತೆ. ಅದನ್ನೇ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತ ಮಾಡಿರೋದು. ಅವ್ರು ಏನ್ ಮಾಡೋ, ಅವ್ರಿಗೆ ಮಾರಾಟ ಆಗ್ಬೇಕು, ಅದಕ್ಕೆ ನಿಮ್ಮನ್ನ ಕುಂಡ್ರಿಸ್ತಾರೆ, ಹಿಂಗ್ ನೋಡ್ತಾ ಇರ್ಬೇಕಾದ್ರೆ ಹಿಂಗ್ ತಿನ್ನಿ ಅಂತಾರೆ. ಸೊ ಅದನ್ನೇ ನಾವು ಫಾಲೋ ಮಾಡ್ತಾ ಇದೀವಿ. ಸೊ ಇದನ್ನೆಲ್ಲ ನಿಲ್ಲಿಸ್ಬೇಕು. ಒಳ್ಳೆ ಆಹಾರ ನಿಮಿತಬದ್ಧವಾಗಿ ಇಟ್ಕೋಬೇಕು, ಕಂಟ್ರೋಲ್ ಇಟ್ಕೋಬೇಕು ಬಾಡಿನಲ್ಲಿ. ಸುಮ್ಮನೆ ಸಿಕ್ದು ಅಲ್ಲಿ ಯಾರೋ ಹೋಗ್ತಾ ಸಮೋಸ ಇದೆ ಅಲ್ಲಿ ತಿಂದ್ಬಿಡೋಣ, ಹೊತ್ತು ಒಂದಿನ ತಿನ್ಲೇಬಾರ್ದು ಅನ್ನಕ್ಕಾಗದಲ್ಲ, ತಿನ್ಬೇಕಾಗತ್ತೆ. ಮನುಷ್ಯ ಅಂದ್ಮೇಲೆ ಎಲ್ಲಾ ತರ ಪದಾರ್ಥಗಳನ್ನು ತಿನ್ಬೇಕು. ಹಂಗಾರೆ ಅದನ್ನೇ ತಿಂತೀನಿ ಅಂದ್ರೆ ಅಲ್ಲಿ ತಪ್ಪಾಗತ್ತೆ. ಸರ್, ನೀವು ಫ್ರೆಶ್ ಅಂತಿದಂಗೆ ನೆನಪಾಯ್ತು, ಈಗ ಈ ಡ್ರೈ ಫ್ರೂಟ್ಸ್ ಆರೋಗ್ಯಕ್ಕೆ ಒಳ್ಳೇದಾ ಕೆಟ್ಟದಾ? ಡ್ರೈ ಫ್ರೂಟ್ಸ್ ಶುಗರ್ ಕಂಟೆಂಟು ಜಾಸ್ತಿ ಇರುತ್ತೆ, ಮತ್ತೆ ಪ್ರೋಟೀನ್ ಕಂಟೆಂಟು ಜಾಸ್ತಿ ಇರುತ್ತೆ. ಮಿತವಾಗಿ ತಗೊಂಡ್ರೆ ಒಳ್ಳೇದು. ಇವಾಗ ಒಂದು 4 ಬಾದಾಮ್ ತಗೊಳ್ಳಿ, 4 ಕ್ಯಾಶ್ಯೂ ತಗೊಳ್ಳಿ ಅಂದ್ರೆ ನೀವು ಒಂದು ಅರ್ಧ kg ತಿಂತೀನಿ ಅಂದ್ರೆ ತೊಂದರೆ, ಅದರಲ್ಲೂ ತೊಂದರೆ ಇದೆ. ಒಂದು 3-4 ತಿಂದ್ರೆ ಏನೂ ಆಗಲ್ಲ, ಚೆನ್ನಾಗಿರುತ್ತೆ ಹೆಲ್ತ್ಗೆ. ಅದೇ ರೀತಿ ಗಟ್ಗೆ ರೆಸ್ಟ್ ಬೇಕು. ಈಗ ಬಾಡಿ ನಾವು ಮಲ್ಕೊಂಡಾಗ ಹೆಂಗ್ ರೆಸ್ಟ್ ತಗೋತೀವಿ, ಹಂಗೇನೆ ಗಟ್ಗೂ ರೆಸ್ಟ್ ಬೇಕು. ಈಗ ನಾವು ಉಪವಾಸ ಮಾಡಿದ್ರೆ ಒಂದಿನ ಭಾಳ ಒಳ್ಳೇದು, ಆದ್ರೆ ಮಾಡ್ಬೇಕು. ನೀವೇನು ಹಂಗಂತ ದಿನವೆಲ್ಲ ಮಾಡ್ಬೇಕು ಅಂದ್ರೆ ಒಂದು ಎರಡು ಫುಡ್ ಸ್ಕಿಪ್ ಮಾಡಿದ್ರೆ ಸಾಕು. ಉಪವಾಸ ಮಾಡೋರಲ್ಲಿ ನಾನು ಅಬ್ಸರ್ವ್ ಮಾಡಿರೋದು ಗ್ಯಾಸ್ಟ್ರೈಟಿಸ್ ಆಗುತ್ತೆ ಅಂತ ಹೇಳ್ತಾರಲ್ಲ ಸರ್. ನೀವು ಒಂದೇ ದಿನ ಏಕ್ದಮ್ ನಾನು ಸ್ಟಾರ್ಟ್ ಮಾಡಿಬಿಟ್ರೆ ಅದು ಗ್ಯಾಸ್ಟ್ರೈಟಿಸ್ ಆಗುತ್ತೆ, ಅಸಿಡಿಟಿ ಬರುತ್ತೆ. ನಾನು ಇವತ್ತೇನೋ ವ್ರತ ಇಟ್ಕೊಂಡಿದ್ದೀನಿ, ಯಾವುದೋ ದೇವ್ರಿಗೋಸ್ಕರ ನಾನು ಮಾಡ್ತಾ ಇದ್ದೀನಿ ಅಂತ ನಾವು ಮನಸ್ಸಿನಲ್ಲಿ ನಾವೇ ಮಾಡ್ಬೇಕಪ್ಪ, ಇವತ್ತು ಯಾವ ವ್ರತನೂ ಇಲ್ಲ, ಏನೂ ಇಲ್ಲ, ಇವತ್ತು ಒಂದಿನ ನಿಲ್ಸ್ಕೋಬೇಕು ನಾನು ಊಟ ಅಂದ್ರೆ ಏನು. ನಾವು ಯೂಶುವಲಿ ಪಿಜಿಲಿ ಫುಡ್ ಚೆನ್ನಾಗಿಲ್ಲ ಅಂದಾಗ ಒಂದಿನ ಸ್ಕಿಪ್ ಮಾಡೋಣ ಅಂತ ಮಾಡ್ತೀವಿ. ಆ ತರ ಮಾಡ್ತಿದ್ರೆ ಏನಾಗಲ್ಲ. ಆಕ್ಚುಲ್ ಆಗಿ ಪ್ಯಾವ್ಲೋಸ್ ಎಕ್ಸ್ಪೆರಿಮೆಂಟ್ ಅಂತ ಮಾಡ್ತಾ ಇದ್ರು ನಮ್ಮಲ್ಲಿ. ಅದ್ರಲ್ಲಿ ಏನ್ ಮಾಡೋರು ಅಂದ್ರೆ, ಒಂದು ನಾಯಿಗೆ ಡೈಲಿ ಆಹಾರ ಕೊಡೋರು, ಕರೆಕ್ಟು ಅದೇ ಟೈಮ್ 1 ಗಂಟೆಗೆ ಅಂದ್ರೆ 1 ಗಂಟೆಗೆನೆ ಕೊಡ್ತಾ ಇರೋರು. ಒಂದಿನ ನಿಲ್ಲಿಸ್ಬಿಡ್ತಾರೆ ಕೊಡೋದನ್ನ, ಆದ್ರೆ ಜೊಲ್ ಸುರಿತಾ ಇರ್ತದೆ. ಅದ್ರ ಅರ್ಥ ಏನಂದ್ರೆ ಬಾಡಿ ಆಲ್ರೆಡಿ ರೆಡಿ ಆಗ್ಬಿಟ್ಟಿದೆ ಅದಕ್ಕೆ ತಿನ್ನೋದಕ್ಕೆ. ಅದ್ ಕಾಲ ಗೊತ್ತು, ಅದಕ್ಕೆ ನಮ್ಮ ಬ್ರೈನ್ ಸೆಕೆಂಡ್ ಬ್ರೈನ್ ಅಂತ ಕರೆದಿದ್ದು ಹೊಟ್ಟೆಗೆ. ಯಾಕೆ ಅಂದ್ರೆ ಅದು ಗೊತ್ತು, ಊಟ ಬಂದೇ ಬರ್ತದೆ, ಇಷ್ಟೊತ್ತಿಗೆ 1 ಗಂಟೆ ಆಯ್ತು, ನನಗೆ ಊಟ ಬೇಕು ಅಂತ. ಆವಾಗಲೇ ಅದು ಹಸಿಯೋದು ಇದೆಲ್ಲ ಶುರು ಮಾಡೋದು. ಅದಕ್ಕೆ ನೀವು ಇದನ್ನ ಅಭ್ಯಾಸ ಮಾಡಿದ್ರೆ, ವಾರಕ್ಕೊಂದಿನ ಬಿಡ್ತಿದ್ದೀನಪ್ಪ ಅಂದ್ರೆ ಅದು ಅಭ್ಯಾಸ ಮಾಡ್ಕೊ. ಈಗ ಹುಟ್ಟಿದ ಮಗುಗೆ ಟಾಯ್ಲೆಟ್ಗೆ ಹೋಗಕ್ ಬರಲ್ಲ, ನಾವೇನ್ ಮಾಡ್ತೀವಿ, ಹಿಡ್ಕೊಂಡೋಗಿ ಟಾಯ್ಲೆಟ್ ಅಲ್ಲಿ ಕುಂಡ್ರಿಸ್ತಾ ಇರ್ತೀವಿ. ಅದನ್ನೇ ಟಾಯ್ಲೆಟ್ ಟ್ರೈನಿಂಗ್ ಅಂತ ಕರಿತೀವಿ. ದಿನಾ ಬೆಳಗ್ಗೆ ಹಿಡ್ಕೊಂಡು ಕೂತ್ಕೊಳ್ಳೋದ್ರಿಂದ ಅದಕ್ಕೂ ಗೊತ್ತಾಗುತ್ತೆ, ಬೆಳಗ್ಗೆ ಹೊತ್ತು ಇಲ್ಲಿ ಕೂತ್ಕೊಂಡ್ರೆ ನಾನು ಟಾಯ್ಲೆಟ್ಗೆ ಹೋಗ್ಬೇಕು. ಸೊ ಅದು ಕ್ರಮೇಣವಾಗಿ ಅದು ಅಭ್ಯಾಸವಾಗಿ ಬರುತ್ತೆ. ಬಟ್ ಇವತ್ತಿನ ಬ್ಯುಸಿ ಸ್ಕೆಡ್ಯೂಲಲ್ಲಿ ಅದು ಯಾವಾಗ ಹೋಗ್ಬೇಕು, ಯಾವಾಗ ಬಿಡಬೇಕು, ಯಾವಾಗ ತಿನ್ಬೇಕು ಎಲ್ಲ ಖಿಯೋಟಿಕ್ ಆಗಿರೋದ್ರಿಂದ ಈ IBS ಎಲ್ಲ ಜಾಸ್ತಿ ಬರ್ತಾ ಇದೆ, ಬೆಳೀತಾ ಇದೆ. ಓಕೆ ಸರ್, ಇನ್ನು ಗಟ್ ಹೆಲ್ತ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಯಾವ್ಯಾವ ಫುಡ್ ಐಟಮ್ಸ್ ಸಪೋರ್ಟ್ ಮಾಡುತ್ತೆ ಅಂತ? ಫುಡ್ ಐಟಮ್ಸ್ಗೂ ಇದಕ್ಕೂ ರಿಲೇಷನ್ನೇ ಇಲ್ಲ. ನೀವು ಯಾವ ಫುಡ್ ಬೇಕಾದ್ರೂ ತಿಂದ್ರೂ ಆಗ್ಬೋದು, ಯಾವ ಫುಡ್ ತಿಂದಲೇ ಇದ್ರೂ ಆಗ್ಬೋದು, ಅದಕ್ಕೂ ಸಂಬಂಧ ಇಲ್ಲ. ನೀವು ಹಣ್ಣು ತಿಂದ್ರೂ ನಿಮ್ಗೆ IBS ಆಗುತ್ತೆ, ತರಕಾರಿ ಸೊಪ್ಪು ತಿಂದ್ರೂ, ಫೈಬರ್ ಜಾಸ್ತಿ ಇದ್ರೂ IBS ಆಗುತ್ತೆ, ನೀವು ಮಟನ್ ಚಿಕನ್ ತಿಂದ್ರೂ ನಿಮ್ಗೆ IBS ಆಗುತ್ತೆ. IBSಗೂ ಇದಕ್ಕೂ ರಿಲೇಷನ್ ಇಲ್ಲ. ಇಟ್ ಈಸ್ ಬೇಸಿಕಲಿ ಇಟ್ ಈಸ್ ಎ ಹಾರ್ಮೋನ್. ನಿಮ್ಮ ಬಾಡಿ ಚೆನ್ನಾಗಿದ್ದು ನಿಮ್ಮ ಬಾಡಿ ಯಾವ ಥರ ಸೆಟ್ ಆಗುತ್ತೆ ಆ ಥರ ನೀವು ಆಹಾರ ತಿಂದ್ಕೊಂಡು, ನೀರನ್ನ ಚೆನ್ನಾಗಿ ಕುಡ್ಕೊಂಡು, ಟೈಮ್ ಟು ಟೈಮ್ ನೀವು ಪಾಲಿಸಿ ಮಾಡಿದ್ರೆ ದಟ್ ಈಸ್ ಗುಡ್ ಹೆಲ್ತ್. ನಾನು ಆಹಾರದಿಂದ ಕಂಟ್ರೋಲ್ ಮಾಡಿಬಿಡ್ತೀನಿ ಅಂದರೆ ಆಗಲ್ಲ. ಓಕೆ ಸರ್, IBS ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ಟು ಧನ್ಯವಾದ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.